ರೇಬೀಸ್ ಇದುವರೆಗೂ ಈಸ್ ಎ ಇನ್ಕ್ಯೂರಬಲ್ ಡಿಸೀಸ್, ವೈರಲ್ ಡಿಸೀಸ್. ಡೆಂಗ್ಯೂ ಸೊಳ್ಳೆ ಕಚ್ಚಿದರೆ ಅದಕ್ಕೆ ಬಾಡಿ ಒಳಗೆ ಇಮ್ಯುನಿಟಿ ಬರುತ್ತೆ. ಕೋವಿಡ್ ವೈರಸ್ಸು ನೀವು ರೆಸಿಸ್ಟೆನ್ಸ್ ಬರುತ್ತೆ. ಆದರೆ ನಾಯಿ ಕಚ್ಚಿದ ವೈರಸ್ನಿಂದ ನೀವು ಯಾವತ್ತು ಅವನ ಬ್ರೈನ್ಗೆ ಹೋಗಿ ರೇಬೀಸ್ ಅಂತ ಆಗುತ್ತೆ. ರೇಬೀಸ್ ಅಂದರೆ ಹೈಡ್ರೋಫೋಬಿಯಾ. ಹೈಡ್ರೋ ಅಂದರೆ ನೀರು, ಫೋಬಿಯಾ ಅಂದರೆ ಭಯ. ಸಾಯೋದಕ್ಕೆ ಮುಂಚೆ ಅವನು ನೀರು ಕಂಡ್ರೆ ಹಾಗೆ ಎದುರ್ಕೋತಾನೆ, ಕನ್ವಲ್ಷನ್ಸ್ ಬರ್ತದೆ. ಅವನು ಅಮೇರಿಕಾಗೆ ಹೋದ್ರೂ ಉಳಿಯಲ್ಲ, ಮೂನ್ ಹೋದ್ರೂ ಉಳಿಯಲ್ಲ. ದಯವಿಟ್ಟು ಯಾರೇ ನಾಯಿ ಕಚ್ಚಿಕೊಂಡ್ರೆ ನೀವು ಮಾಡಬೇಕಾದ ಮೊದಲನೇ ಕೆಲಸ ನಿಮ್ಮ ಗಾಯವನ್ನು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಾಯಿ ಅತ್ಯಂತ ಪ್ರಾಮಾಣಿಕ ಪ್ರಾಣಿ. ಪ್ರತಿಯೊಬ್ಬ ಮನುಷ್ಯನು ಒಂದು ನಾಯಿ ಸಾಕಬೇಕು ಅಂತ ಆಸೆ ಪಡ್ತಾನೆ. ಆದರೆ ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸು ಡಾಕ್ಟರ್ ಶಿವರಾಮ್ ಇದ್ದಾರೆ, ಅವರೆಲ್ಲ ಹೇಳ್ತಾರೆ ವೆಟರ್ನರಿ ಡಾಕ್ಟರ್ಸ್ ಯಾರು ನಾಯಿ ಸಾಕಲ್ಲ ಅಂತ. ಯಾಕಂದರೆ ಅದರ ತೊಂದರೆಗಳು ನಮಗೆ ಗೊತ್ತಿದೆ. ನೀವು ಸಾಕಿರೋ ನಾಯಿಗೆ ಹೆಚ್ಚು ಕಮ್ಮಿ ಆದಾಗ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಏನು ತೊಂದರೆ ಅಂದರೆ ಇದುವರೆಗೂ ಪ್ರಪಂಚದಲ್ಲಿ ಒಂದು ಕಾಯಿಲೆ ಅದಾದ ಮೇಲೆ ಉಳಿದಿರೋ ಎಕ್ಸಾಂಪಲ್ ಇಲ್ಲ. ಅಂದರೆ ಹುಚ್ಚು ನಾಯಿ ಕಡಿದ ಮೇಲೆ ಹುಚ್ಚು ರೇಗಿದಾಗ ಅದನ್ನು ನಾವು ಹೈಡ್ರೋಫೋಬಿಯಾ ಅಂತೀವಿ. ನಾವು ಒಂದು ಸಾರಿ ನಾಯಿ ಕಚ್ಚಿ ಹುಚ್ಚು ರೇಗಿದರೆ ಆ ಮನುಷ್ಯ ಉಳಿದಿಲ್ಲ, ಇದುವರೆಗೂ ಎಕ್ಸಾಂಪಲ್ಲೇ ಇಲ್ಲ. ಆದ್ದರಿಂದ ನಾಯಿ ಕಚ್ಚಿದರೆ, ಯಾವ ನಾಯಿ ಕಚ್ಚಿದರೆ ನಿಮ್ಗೆ ಹುಚ್ಚು ರೇಗುತ್ತೆ, ಹೈಡ್ರೋಫೋಬಿಯಾ ಆಗುತ್ತೆ, ಅದು ಗೊತ್ತಿಲ್ಲ. ಯಾವುದೇ ನಾಯಿ ಕಚ್ಚಲಿ, ಸಣ್ಣ ನಾಯಿ, ದೊಡ್ಡ ನಾಯಿ, ಹುಚ್ಚು ನಾಯಿ, ನಿಮ್ಮ ಮನೆ ಸಾಕಿನ ನಾಯಿ, ವ್ಯಾಕ್ಸಿನ್ ಕೊಟ್ಟರೋ ನಾಯಿ ಆಗಿರೋ ನಾಯಿ, ಯಾವ ನಾಯಿ ಕಚ್ಚಿದರೂ ಕೂಡ ನಿಮಗೆ ಹುಚ್ಚು ರೇಗಬಹುದು. ಅಂದರೆ ನಿಮ್ಮ ಬ್ರೈನ್ನಲ್ಲಿ ನೋಡಿ, ನಾಯಿ ಕಚ್ಚುವುದರಲ್ಲಿ ಒಂದು ವಿಶೇಷತೆ ಏನಂದರೆ ಅದು ಕಚ್ಚಿದ ಜಾಗದಿಂದ ವೈರಸ್ಸು ರಕ್ತದ ಮುಖಾಂತರ ಹೋಗಲ್ಲ, ನರು ಶೀತ ಮುಖಾಂತರ ಹೋಗುತ್ತೆ. ಆದ್ದರಿಂದ ಇದುವರೆಗೂ ನೋಡಿ, ಸೊಳ್ಳೆ ಕಚ್ಚಿದರೆ, ಡೆಂಗ್ಯೂ ಸೊಳ್ಳೆ ಕಚ್ಚಿದರೆ ಅದಕ್ಕೆ ಬಾಡಿ ಒಳಗೆ ಇಮ್ಯುನಿಟಿ ಬರುತ್ತೆ. ಕೋವಿಡ್ ವೈರಸ್ಸು ನೀವು ಮೂಗಿನಿಂದ ತೊಗೊಂಡ್ರು ಅದಕ್ಕೆ ಇದಿದೆ, ರೆಸಿಸ್ಟೆನ್ಸ್ ಬರುತ್ತೆ. ಆದರೆ ನಾಯಿ ಕಚ್ಚಿದ ವೈರಸ್ನಿಂದ ನೀವು ಯಾವತ್ತೂ ಕೂಡ ಅದರಿಂದ ನ್ಯಾಚುರಲ್ ಇಮ್ಯುನಿಟಿ ಬರಲ್ಲ. ಅದಕ್ಕೋಸ್ಕರಾಗಿ ನಾಯಿ ಕಚ್ಚಿದ ಮೇಲೆ ವ್ಯಾಕ್ಸಿನ್ ಕೊಡೋ, ಅಂದರೆ ನಿಮಗೆ ಎಕ್ಸ್ಪೋಸ್ ಆದಮೇಲೆ ಕೊಡೋಂಥ ವ್ಯಾಕ್ಸಿನ್ ಇದು ಒಂದೇ. ಯಾರಿಗೂ ಕೂಡ ಮುಂದೆ ನಾಯಿ ಕಚ್ಬೋದು, ವ್ಯಾಕ್ಸಿನ್ ತಗೋಂಥ ಯಾರಿಗೂ ಕೊಡಲ್ಲ, ಎಕ್ಸೆಪ್ಟ್ ಪ್ರೊಫೆಷನಲ್ ಪೀಪಲ್ಸು, ವೆಟರ್ನರಿ ಡಾಕ್ಟರ್ಸು ಅಥವಾ ನಾಯಿಗಳನ್ನ ಸಾಕುವಂಥ ಜನ, ಅಂಥವ್ರಿಗೆ ಮಾತ್ರ. ಬೇರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾರೂ ವ್ಯಾಕ್ಸಿನ್ ಕೊಡಲ್ಲ. ಕಚ್ಚಿದ ಮೇಲೆ 100% ಕೊಡಲೇಬೇಕು. ನೀವೆಷ್ಟು ಜನ ಮೊನ್ನೆ ಈ ಮಾಧ್ಯಮದಲ್ಲಿ ನೋಡಿದಿರೋಲ್ಲ ನಂಗೆ ಗೊತ್ತಿಲ್ಲ, ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್, ವೆರಿ ಹೆಲ್ತಿ ಫೆಲೋ, ಅವನು ನೀರಿನೊಳಗೆ ತಿಳ್ಕೊಂಡು ಹೋಗ್ತಿರೋ ಒಂದು ನಾಯಿ ಮರಿನ ಉಳಿಸ್ತಾನೆ, ಅವನು ಅದನ್ನು ಹಿಡ್ಕೋತಾನೆ. ಅನ್ಫಾರ್ಚುನೇಟ್ಲಿ ಅವನ್ನ ಹೆಂಗೆ ಸಾಯ್ತಾನೆ ಅದನ್ನು ನಿಮ್ಮ ವಿಡಿಯೋ ಒಳಗೆ ತೋರಿಸ್ತಾರೆ. ಯಾಕೆ ಸಾಯ್ತಾನೆ ಅಂದರೆ ಅವನು ವ್ಯಾಕ್ಸಿನ್ ತೊಗೊಳ್ಳಲ್ಲ, ಈ ಮರಿ ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಆ ರೇಬೀಸ್ ವೈರಸ್, ಬುಲೆಟ್ ವೈರಸ್ ಅಂತೀವಿ ನಾವು, ಅವನಿಗೆ 3 ತಿಂಗಳೊಳಗಡೆ ಅವನ ಬ್ರೈನ್ಗೆ ಹೋಗಿ ರೇಬೀಸ್ ಅಂತ ಆಗುತ್ತೆ. ರೇಬೀಸ್ ಅಂದರೆ ಹೈಡ್ರೋಫೋಬಿಯಾ. ಹೈಡ್ರೋ ಅಂದರೆ ನೀರು, ಫೋಬಿಯಾ ಅಂದರೆ ಭಯ. ಸಾಯೋದಕ್ಕೆ ಮುಂಚೆ ಅವನು ನೀರು ಕಂಡ್ರೆ ಹಾಗೆ ಎದುರ್ಕೋತಾನೆ, ಕನ್ವಲ್ಷನ್ಸ್ ಬರ್ತವೆ. ಗಾಳಿ ಕಂಡ್ರೆ ಇದಾಗುತ್ತೆ, ಇದನ್ನು ಹೈಡ್ರೋಫೋಬಿಯಾ ಅಂತೀವಿ. ಅವನು ಅಮೇರಿಕಾಗೆ ಹೋದ್ರೂ ಉಳಿಯಲ್ಲ, ಮೂನ್ ಹೋದ್ರೂ ಉಳಿಯಲ್ಲ. ಯಾಕಂದರೆ ನನಗೆ ಇವತ್ತು ನೆನಪಿದೆ, ಅದಾನಿಯ ಫ್ಯಾಮಿಲಿಯಿಂದ, ಅವನ ಬ್ರದರಿಂದ ಹಾಗೆ ಅಮೇರಿಕಾಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ನೋಡ್ತಾನೆ, ಸತ್ತೋಗ್ತಾನೆ. ಆದ್ದರಿಂದ ದಯವಿಟ್ಟು ಯಾರೇ ನಾಯಿ ಕಚ್ಚಿಕೊಂಡ್ರೆ ನೀವು ಮಾಡಬೇಕಾದ ಮೊದಲನೇ ಕೆಲಸ, ನಿಮ್ಮ ಗಾಯವನ್ನು ರನ್ನಿಂಗ್ ವಾಟರ್ನಲ್ಲಿ 15 ನಿಮಿಷ ತೊಳಿಬೇಕು. ಸೋಪ್ ಹಾಕಿ, ರಿನ್ ಸೋಪ್, ಲೈಫ್ ಬಾಯ್ ಸೋಪ್ ಹಾಕಿ ಕಂಟಿನ್ಯೂಸ್ 15 ನಿಮಿಷ ತೊಳಿಬೇಕು. ಅದಾದ ನಂತರ ನೀವು ನಿಮ್ಮೂರಿಗೆ ಹೋಗಿರ್ತೀರಿ, ಅಲ್ಲಿ ಕಚ್ಚಿಸ್ಕೊತೀರಿ, ಅಲ್ಲಿ ನಿಮಗೆ ವ್ಯಾಕ್ಸಿನ್ ಸಿಗಲ್ಲ. ದಯವಿಟ್ಟು ಹೆದರ್ಕೋಬೇಡಿ, ಬೆಂಗಳೂರಿಗೆ ಬನ್ನಿ. 2 ದಿನ ಆಗಲಿ 3 ದಿನ ಆಗಲಿ, ವಿತಿನ್ 10 ಡೇಸು ಫಸ್ಟ್ ಡೋಸ್ ವ್ಯಾಕ್ಸಿನ್ ತೊಗೋಬೇಕು. ಇದನ್ನು ನಾವು 0 ಡೇ ಅಂತೀವಿ. ನೀವು ಯಾವತ್ತು ಇಂಜೆಕ್ಷನ್ ತೊಗೋತೀವಲ್ಲ ಅದು 0 ಡೇ. ಅದಾದಮೇಲೆ ಇದು 5 ಇಂಜೆಕ್ಷನ್ ಯಾವಾಗಲೂ 0, 3, 7, 14, 28. ಇದು ಈ ಲೇಟೆಸ್ಟ್ ಶೆಡ್ಯೂಲ್. ಇದು ಮೊದಲೆಲ್ಲ ಒಕ್ಕಳು ಸುತ್ತು 14 ಇಂಜೆಕ್ಷನ್ ಕೊಡೋರು. ಅನ್ಫಾರ್ಚುನೇಟ್ಲಿ ಅದರಿಂದ ತುಂಬ ಕಾಂಪ್ಲಿಕೇಶನ್ ಆಗೋದು. ಅದನ್ನು ಇವತ್ತು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಟಿಶ್ಯೂ ಕಲ್ಚರ್ ವ್ಯಾಕ್ಸಿನ್ ಅಂತೀವಿ ನಾವು, ಜಪಾನ್ ಇಂಜೆಕ್ಷನ್ ಅಂತಾರೆ ಇದನ್ನು ಕೈನಲ್ಲೇ ಕೊಡ್ತೀವಿ, ಮಜಲ್ಲಿ ಕೊಡ್ತೀವಿ, ಇದರ ಕ್ಯೂಟೇನಿಯಸ್ ಚರ್ಮದಲ್ಲಿ ಕೊಡ್ತೀವಿ. ಇದನ್ನು 5 ಇಂಜೆಕ್ಷನ್ ತೊಗೊಂಡ್ರೆ ಅವನಿಗೆ ರೇಬೀಸ್ ಆಗೋದಿಲ್ಲ. ಯಾಕಂದರೆ
ಬರೀ ನಾಯಿ ಕಚ್ಚೋದ್ರಿಂದ ಆಗುತ್ತಾ ಡಾಕ್ಟ್ರೆ? ಬೇರೆ ಪ್ರಾಣಿಗಳಿಗೂ ಕೂಡ ಅಪರೂಪದಲ್ಲಿ 99% ನಾಯಿಯಿಂದ, ಅದು ಬಿಟ್ಟರೆ ಬೆಕ್ಕು, ಅದು ಬಿಟ್ಟರೆ ಹೆಗ್ಗಣ, ಅದು ಬಿಟ್ಟರೆ ಜಾಕಲ್ಸು, ಇವೆಲ್ಲ ಅವು ಕಚ್ಚೋದ್ರಿಂದನೂ ಬರುತ್ತೆ ಅಂತ ರಿಪೋರ್ಟ್ ಆಗಿದೆ. ಬ್ಯಾಟ್ಸಿಂದ ಬರೋದು ಅನ್ನೋರು ಇವಾಗ ಬ್ಯಾಟ್ಸಿಂದ ಬರೋಲ್ಲ ಅಂತ ಪ್ರೂವ್ ಆಗಿದೆ. ಆದ್ದರಿಂದ ನಾಯಿ ಕಚ್ಚಿದ್ದು ಯಾವತ್ತೂ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟು ದಿನ ಆದಮೇಲೆ ಮೊದಲಿಗೆಲ್ಲ ನಾವು ಹೇಳಿರಿ, ನಾಯಿ ಕಚ್ಚಿದರೆ ಅದನ್ನು ಕಟ್ ಹಾಕ್ಬಿಟ್ಟು ಅದಕ್ಕೆ ಊಟ ಹಾಕಿ, 10 ದಿನದಲ್ಲಿ ನಾಯಿ ಸತ್ತೋದ್ರೆ ನೀವು ಇಂಜೆಕ್ಷನ್ ತಗೊಳ್ಳೇಬೇಕು. 10 ದಿನ ಆದಮೇಲೂ ನಾಯಿ ಸಾಯ್ದೇ ಇದ್ದರೆ ನಿಮಗೆ ಇಂಜೆಕ್ಷನ್ ರೇಬಿಸ್ ಬರೋಲ್ಲ ಅಂತ ಈಗ ಕಾನ್ಸೆಪ್ಟ್ ಹೊರಟೋಗಿದೆ. ನಾಯಿ ಬದುಕಲಿ ಉಳಿಲಿ, ನೀವು ಇಂಜೆಕ್ಷನ್ ತೊಗೊಳ್ಳೇಬೇಕು. ಹೊಡೆದಾಕ್ಬೇಡಿ ನಾಯಿನ, ನೀವು ಇಂಜೆಕ್ಷನ್ ತೊಗೊಳ್ಳೇಬೇಕು. ಸೊ ಅದರಿಂದ ದಯವಿಟ್ಟು ಪರಿಚಿತ್ತು ಡಾಕ್ಟ್ರೇ ತಗೋಬೇಕಾ. ನೋಡಿ, ಈ ವೈರಸ್ ಇರೋದು ನಾಯಿಯ ಜೊಲ್ಲಿನಲ್ಲಿ, ಸಲೈವ. ಸೊ ನಿಮ್ಮ ಕೈ ಮೇಲೆ ಗಾಯ ಇದ್ದರೆ ಆಲ್ರೆಡಿ ನೀವು ಮುಟ್ಟಿದರೆ ಅದು ಕಚ್ಚಿಲ್ಲ, ಆದರೆ ಅದರ ಸಲೈವ ನಿಮ್ಮ ಗಾಯಕ್ಕೆ ಬಂದರೆ ಡೆಫಿನೆಟ್ಲಿ ನಿಮಗೆ ರೇಬಿಸ್ ಬರುತ್ತೆ, ತಗೊಳ್ಳಿ. ಸೊ ಪರಿಚಿತ ಗಾಯನೂ ಕೂಡ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮಗುಗೆ ಪರಿಚಿತೋ ಕಚ್ಚಿತೋ ಚೆನ್ನಾಗಿ ತೊಳೀರಿ. ಮಗು ಬಂದು ಹೇಳ್ತದೆ ನಾಯಿ ಹಿಂಗೆ ಮಾಡ್ತು ಅಂತ, ಅದು ನಿಮ್ಗೆ ಐಡಿಯಾ ಇರೋಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪರಿಚಿರ್ಲಿ ಕಚ್ಚಿರಲಿ. ನೀವು ಅಡಲ್ಟ್ಸ್ ಆದರೆ ಡೆಫಿನೆಟ್ಲಿ ಅದು ಕಚ್ಚಿಲ್ಲ, ಬರೀ ಪರಿಚಿತು ಅಂದರೆ ವ್ಯಾಕ್ಸಿನ್ ತೊಗೋಬೇಕು ಅಂತ ಏನಿಲ್ಲ. ಸೊ ಅದರಿಂದ ನಾಯಿಯ ಬಗ್ಗೆ ನಿಮ್ಮ ಎಚ್ಚರಿಕೆ. ಇದನ್ನು ಬುಲೆಟ್ ವೈರಸ್ ಅಂತೀವಿ ನಾವು, ಅದು ಬ್ರೈನ್ನಲ್ಲಿ ಕೂತ್ಕೊಳ್ಳುತ್ತೆ. ಎಷ್ಟು ಈಸಿ ಅಂದರೆ ನೀವು ಈ ಪೇಷಂಟ್ನ ನೀವು ಎಲ್ಲೂ ಯಾವ ಹಾಸ್ಪಿಟ್ಲಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಐಸೋಲೇಷನ್ ಹಾಸ್ಪಿಟ್ಲು, ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಓಲ್ಡ್ ಮಡ್ರೆಸ್ ರೋಡಲ್ಲಿದೆ. ಅಂಥ ಕಡೆ ಇಂಥ ಪೇಷಂಟ್ಗಳು ಅಡ್ಮಿಟ್ ಮಾಡ್ತಾರೆ. ಅದಕ್ಕೆ ಡ್ರಗ್ ಇಲ್ಲ. ಬಟ್ ICU ಟ್ರೀಟ್ಮೆಂಟ್ನೊಳಗೆ ಇದುವರೆಗೂ 4 ಪೇಷಂಟು ಉಳ್ಕೊಂಡಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇದೆ. ಸೊ ICU ಟ್ರೀಟ್ಮೆಂಟ್ನಿಂದ, ರೇಬಿಸ್ ಟ್ರೀಟ್ಮೆಂಟಿಂದ ಅಲ್ಲ. ಸೊ ಅದರಿಂದ ನ್ಯೂರಲಾಜಿಕಲ್ ಪ್ರಾಬ್ಲಮ್, ಕೆಲವರಿಗೆ ಪ್ಯಾರಾಲಿಸಿಸ್ ಆಗಿರುತ್ತೆ, ಕೆಲವರಿಗೆ ಕೈಕಾಲು ಬಿದ್ದೋಗಿರುತ್ತೆ. ಆದ್ದರಿಂದ ಈ ವೈರಸ್ಸು ಬ್ರೈನ್ನಿಂದ ಬರುವಂಥ ಕಾಯಿಲೆ. ಆದ್ದರಿಂದ ದಯವಿಟ್ಟು ಯಾವುದೇ ಪ್ರಾಣಿ ಇಲ್ಲಿ ಕಚ್ಚಿದ್ರೆ ಹಂಗಾಗುತ್ತೆ ಡಾಕ್ಟ್ರೆ, ಹೆದರ್ಕೋಬೇಡಿ. ಭಾಳ ಜನ ಒಂದು ಟಿ ತೊಗೊಂಡ್ರೆ ಸಾಕು ಅಂತೀವಿ ನಾವು, ಟೆಟನಸ್ ಟಾಕ್ಸೈಡ್ ತೊಗೊಳ್ಳಿ ಅಂತೀವಿ. ಬಟ್ ಡೆಫಿನೆಟ್ಲಿ ಯಾವುದೇ ಪ್ರಾಣಿ ಕಚ್ಚಿದ್ರು ಕೂಡ ತೊಗೊಳೋದ್ರಿಂದ ತೊಂದರೆ ಏನಿಲ್ಲ. ಯಾಕಂದರೆ ಆ ಇಂಜೆಕ್ಷನಿಗೆ ದುಡ್ಡು ಹೋಗುತ್ತೆ ಹೊರತು ನಿಮಗೆ ಸೈಡ್ ಎಫೆಕ್ಟ್ ಆಗೋಲ್ಲ. ಆದ್ದರಿಂದ ರೇಬೀಸ್ ಇದುವರೆಗೂ ಈಸ್ ಎ ಇನ್ಕ್ಯೂರಬಲ್ ಡಿಸೀಸ್, ವೈರಲ್ ಡಿಸೀಸ್. ಅದರಿಂದ ಇದ್ರ ಬಗ್ಗೆ ಎಚ್ಚರ ಇರಲಿ. ಇಲ್ಲ, ಇದು ತಲತಲಾಂತರದಿಂದ ಈಗಲ್ಲ, ಪ್ಯಾಸ್ಚರ್ ಕಾಲದಿಂದಲೂ ಇದೆ. ಲೂಯಿಸ್ ಪ್ಯಾಸ್ಚರ್ ಆ್ಯಕ್ಚುಲಿ ಆ ಪುಣ್ಯಾತ್ಮನೇ ಇದಕ್ಕೆ ವ್ಯಾಕ್ಸಿನ್ ಕಂಡು ಹಿಡಿದವನು. ಇದು ಇವತ್ತಿನ ಕಾಯಿಲೆ ಇಲ್ಲ, ಪ್ರಾಣಿಗಳಲ್ಲಿ ಬಂದಿದೆ. ಯಾವಾಗ ಶುರುವಾಯಿತೋ ಗೊತ್ತಿಲ್ಲ. ಈಗ ಹೆಂಗೆ ನಮಗೆ ವೈರಲ್ ಕಾಯಿಲೆಗಳು ಮೂಗಿನಿಂದ ಬರ್ತಾವಲ್ಲ, ಅದೇ ಥರ ಪ್ರಾಣಿಯಲ್ಲಿ ತಲತಲಾಂತರದಿಂದ ಇದೆ. ತುಂಬ ಜನ ಎಕ್ಸೆಸ್ ಆಫ್ ಹೀಟ್ನಿಂದ ಬಂತ, ಬೇಸಿಗೆ ಒಳಗೆ ಬಂತ, ಹಂಗೇನು ಇರೋದಿಲ್ಲ. ಸೊ ಏನಂದರೆ ಹಳ್ಳಿಗಳಲ್ಲಿ ಬೀದಿ ನಾಯಿಗಳು ಇರ್ತವೆ. ನಾನು ಇನ್ನೂ ನೆನಪಿದೆ, ಚಿಕ್ಕ ಹುಡುಗ ನನ್ನ ಅಮ್ಮನಿಗೆ ನಾಯಿ ಕಚ್ಚಿತ್ತು, ಬೆದೆ ನಾಯಿ ಅನ್ನೋರು. ಹುಲ್ಕೀಡವಾಗಿ ಒಮ್ಮೆಯಿಂದ ಕಚ್ಚಿತ್ತು. ನನ್ನಮ್ಮ ಆಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಬಂದು KC ಜನರಲ್ ನನ್ನ ರಿಲೇಟಿವ್ಸ್ ಮನೆಯಲ್ಲಿ ಉಳ್ಕೊಂಡು ಒಕ್ಕಳಿಸುತ್ತು 14 ಇಂಜೆಕ್ಷನ್ ತೊಗೊಂಡಿದ್ರು ನನ್ನ ತಾಯಿ. ಸೊ ಅದರಿಂದ ಇನ್ಫ್ಯಾಕ್ಟ್ ಹಳ್ಳಿಗಳ ಕಡೆ ಈ ಹಿಸ್ಟ್ರಿ ಇರುತ್ತೆ. ಆದ್ದರಿಂದ ಅದರೊಳಗಾಗಿ ಮನುಷ್ಯನಿಗೆ ರೇಬೀಸ್ ಬಂದು ಅವನ ಜೊಲ್ಲಿನಲ್ಲೂ ಕೂಡ ರೇಬೀಸ್ ಇರುತ್ತೆ. ದಯವಿಟ್ಟು ಅಂಥ ಪೇಷಂಟ್ನ ಮನೆಯಲ್ಲಿ ಇಟ್ಕೊಳ್ಳೋಂಗಿಲ್ಲ. ಅವರು ಕೂಡ ಕಚ್ಚಬೋದು. ಅವ್ರ ಜೊಲ್ಲು ಕೂಡ ನೀವು ಸೇವೆ ಮಾಡೋವಾಗೆ ಆ ಜೊಲ್ಲು ನಿಮ್ಮ ಕೈಗೆ ಏನಾದರೂ ಹತ್ತಿದರೆ, ನಿಮ್ಮ ಕೈನ ಗಾಯ ಇದ್ದರೆ ನಿಮಗೆ ರೇಬೀಸ್ ಬರ್ಬೋದು. ಆದ್ದರಿಂದ ಹುಚ್ಚು ನಾಯಿ ರೇಗಿದಂಥ ಮನುಷ್ಯ ಬದುಕೋದಿಲ್ಲ, ಒಂದು ಸತ್ತೋಗ್ತಾನೆ. ಬಟ್ ನೀವು ನೋಡ್ಕೊಳ್ಳೋರು ಭಾಳ ಕೇರ್ಫುಲ್ಲಾಗಿ ಗ್ಲೌಸ್ ಹಾಕ್ಕೊಂಡು ಅವ್ರನ್ನೆಲ್ಲ ನೋಡಬೇಕು. ನೀವು ಮನೆಯಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ, ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಬೇಕು. ಅಲ್ಲಿನ ಸ್ಟಾಫಿಗೆ ಮುನ್ನೆಚ್ಚರಿಕೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಅಂಥವ್ರಿಗೆ ಮಾತ್ರ ನಾಯಿ ಕಡಿದಿದ್ರು ಇಂಜೆಕ್ಷನ್ ಕೊಡೋದು ಹಾಸ್ಪಿಟ್ಲಾಗಿರೋ ಸ್ಟಾಫ್ಗೆ. ಸೊ ಅದರಿಂದ ನೀವು ವೆಟರ್ನರಿ ಡಾಕ್ಟ್ರುಗಳು ಕೂಡ ತಗೋತಾರೆ, ಕೆಲವು ಸಮಯ ಅಪ್ಪಿ ತಪ್ಪಿ ಬರ್ಬೋದು ಅಂತ. ಅದು ಇಂಪಾರ್ಟೆಂಟ್.